ಚಿತ್ರದುರ್ಗೋತ್ಸವದ ಆಚರಣೆಯ ಸಿದ್ಧತೆಗಳಲ್ಲಿ ಯಾವುದೇ ಕಾರಣಕ್ಕೂ ಬೇಜವಾಬ್ದಾರಿತನ ಕಾಣಬಾರದು ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಸೂಚಿಸಿದ್ದಾರೆ. ಚಿತ್ರದುರ್ಗದ ಡಿಸಿ ಕಚೇರಿ ಸಭಾಂಗಣದಲ್ಲಿ ನಿನ್ನೆ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ, ಇಡೀ ಗ್ರೌಂಡ್ ಅನ್ನ ಸ್ವಚ್ಛ ಮಾಡಬೇಕು, ಆದರೆ ಕಾರ್ಯಕ್ರಮ ನಡೆಯುವ ಸ್ಥಳ ಮಾತ್ರ ಮಾಡಲಾಗುತ್ತಿದೆ. ಈ ಬಾರಿ ಇಡೀ ಮೈದಾನ ಸ್ವಚ್ಛಗೊಳಿಸಬೇಕು. ಇನ್ನು ಮೈದಾನದ ಕಾಂಪೌಂಡ್ ವಾಲ್ ಹೊಡೆದು ಹಾಕಲಾಗಿದೆ, ಅದನ್ನ ನೋಡಬೇಕು ಎಂದರು. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಮಾಡಬೇಕಾಗುತ್ತೆ. ಇವೆಲ್ಲ ಭಾಳ ಡಿಸಿಪ್ಲಿನಿಂದ ವಾಲಂಟಿಯರ್ಲಿ ಮಾಡೋಂಥ ಕೆಲಸ ಇವೆಲ್ಲ ಫಾಸ್ಟ್ ಆಗುತ್ತೆ. ಹಾಗಾಗಿ ಯಾವುದೋ ನೆಗ್ಲೆಕ್ಟ್ ಆಗಬಾರ್ದು, ನೀಟಾಗಿ ಎಕ್ಸ್ಪರ್ಟಾಗಿ ಮಾಡಬೇಕು, ಅದನ್ನು ಸಿದ್ಧತೆ ಮಾಡಬೇಕು. ಸೊ ಮೇಜರ್ ರೆಸ್ಪಾನ್ಸಿಬಿಲಿಟಿ ಎಜುಕೇಷನ್ನು ಮತ್ತು ಸ್ಟೂಡೆಂಟ್ಸ್ ಡಿಪಾರ್ಟ್ಮೆಂಟವರು ಇದ್ದಾರೆ, ಮಕ್ಕಳಿಗೆ ರಿಹರ್ಸಲ್ ಮಾಡ್ತಾರೆ, ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಆಮೇಲೆ ಪ್ರೊವೈಡ್ ಮಾಡೋದು, ರಿಹರ್ಸಲ್ ಮಾಡೋದು ಈ ಥರ ಆ ಸಿಚುವೇಶನ್ ಏನಿಲ್ಲ. ಗೆಟ್ ಕ್ಲೀನ್ ಆಲ್ ದ ಗ್ರೌಂಡ್ಸ್ ನೀಟಾಗಿ. ಅಲ್ಲೇನಾಗಿದೆ ಅಂದರೆ ಮುಂಭಾಗದಲ್ಲಿ ಮಾತ್ರ ಕ್ಲೀನ್ ಮಾಡ್ತೀವಿ, ಹಿಂದೆಲ್ಲ ವಿಂಡೋಸ್ಗಳು ಯಾವ ಬಟ್ ಒನ್ಸ್ ಕ್ಲೀನ್ ಆದ ಏನಾಗುತ್ತೆ ಅಂದರೆ ಮಕ್ಕಳು ಯಾವಾಗ ಆಟ ಆಡ್ತಾ ಇರ್ತಾರೆ, ಇಷ್ಟು ಕ್ಲೀನಾಗಿದೆ. ಆಮೇಲೆ ಕೂಡ ಒಂದು 6 ತಿಂಗಳು ವರ್ಷದಲ್ಲಿ ಕ್ಲೀನ್ ಮಾಡಬೇಕು ಎಂಟೈರ್ ಅಪ್ ಟು ಕಾಂಪೌಂಡ್. ಆಮೇಲೆ ತುಂಬ ಇಂಪಾರ್ಟೆಂಟು, ಮೇನ್ ರೋಡಿಂದ ಕಾಂಪೌಂಡ್ ವಾಲ್ನ ಬ್ರೇಕ್ ಮಾಡಿದ್ದಾರೆ ಈ ಕಡೆ. ಅದು ಯಾಕೆ ಮಾಡಿದ್ರು ಅದನ್ನು ದಯವಿಟ್ಟು ಕ್ಲೀನ್ ಮಾಡೋದು ಅಷ್ಟೇ ಬೇಕಾದ್ರೆ